ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣಾ ಶೇಖರ್ಸ್ ಬೆಂಜೋ ಅಕಾಡೆಮಿ. ಇವತ್ತು ನಾವು ನೋಡ್ತಾ ಇರೋದು ಒಂದು ಸೂಪರ್ಬ್ ಆಗಿರುವಂತಹ ಪಾರ್ಟಿ ಮೇಕಪ್ ಲುಕ್. ಸೊ ಈ ಪಾರ್ಟಿ ಮೇಕಪ್ ಲುಕ್ ನ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡೋದು, ಹೇಗೆ ಮಾಡೋದು, ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಸ್ ಯಾವ್ಯಾವುದು ಅದನ್ನೆಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಸ್ಟೆಪ್ ತುಂಬಾ ಇಷ್ಟ ಆಯಿತು ಅದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ತರ ಈ ಒಂದು ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಕ್ಲೈಂಟ್ ಗೆ ಬೇಕಾಗಿರುವಂತಹ ಒಂದು ಸೂಪರ್ಬ್ ಆಗಿರೋ ಲೆನ್ಸ್ ನ ಫಿಕ್ಸ್ ಮಾಡ್ತಾ ಇದೀವಿ. ಲೆನ್ಸ್ ಫಿಕ್ಸ್ ಮಾಡಿ ಆಗಿದ ತಕ್ಷಣನೇ ಮೇಕಪ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಲೆನ್ಸ್ ಫಿಕ್ಸ್ ಮಾಡೋದಕ್ಕೆ ಟೆಕ್ನಿಕ್ಸ್ ಇರುತ್ತೆ. ಅದನ್ನ ಒಂದೊಂದ್ಸರಿ ಸಕ್ಸಸ್ಫುಲ್ ಆಗಿ ಮಾಡಬಹುದು, ಒಂದೊಂದ್ಸರಿ ಫಿಕ್ಸ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ನಾವು ಕರೆಕ್ಟ್ ಆಗಿ ಲೆನ್ಸ್ ನ ಫಿಕ್ಸ್ ಮಾಡಿ ಆಗಿದ ತಕ್ಷಣ ನಮ್ಮ ಮೇಕಪ್ ಅಮೇಜಿಂಗ್ ಆಗಿ ಸ್ಟಾರ್ಟ್ ಆಗ್ಲಿಕ್ಕಿದೆ. ಸೊ ಐ ಮೇಕಪ್ ಗೆ ಫಸ್ಟ್ ನಾನು ಆರೆಂಜ್ ಕಲರ್ ಕರೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಕರೆಕ್ಟರ್ ಯೂಸ್ ಮಾಡೋದ್ರಿಂದ ನಮ್ಮ ಅಂಡರ್ ಐಸ್ ಅಲ್ಲಿ ಇರಬಹುದಾದಂತ ಪಿಗ್ಮೆಂಟೇಷನ್ ಆಗ್ಬೋದು, ಇಲ್ಲ ಡಾರ್ಕ್ ಸರ್ಕಲ್ಸ್ ಆಗ್ಬೋದು, ಈಸಿಯಾಗಿ ನ್ಯೂಟ್ರಲೈಸ್ ಆಗುತ್ತೆ. ಇದೊಂದ್ಸರಿ ನ್ಯೂಟ್ರಲೈಸ್ ಆಯ್ತು ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತ ಕಲರ್ಸ್ ನ ಅಪ್ಲೈ ಮಾಡ್ಕೊಳ್ತಾ ಐ ಮೇಕಪ್ ನ ಫಿನಿಶ್ ಮಾಡಬಹುದು. ಕಲರ್ ಕರೆಕ್ಟರ್ ನಾನು ಕ್ರೈಲಾನ್ ಪ್ಯಾಲೆಟ್ ಇಂದ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಟಾಟೆದು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಟಾಟೆದು ಕನ್ಸಿಲರ್ ಅಪ್ಲೈ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಐ ಮೇಕಪ್ ಗೆ ಬೇಕಾಗಿರುವಂತಹ ಸೂಪರ್ಬ್ ಆಗಿರೋ ಒಂದು ಬೇಸ್ ರೆಡಿ ಆಗುತ್ತೆ. ಈ ಕನ್ಸಿಲರ್ ನ ಕಣ್ಣಿನ ಐಲಿಡ್ ಕಂಪ್ಲೀಟ್ ಭಾಗಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ಲಸ್ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ನ್ಯೂಟ್ರಲ್ ಶೇಡ್, ಯೆಲ್ಲೋ ಶೇಡ್ದು ಒಂದು ಐ ಶಾಡೋನ ತೊಗೊಂಡು ಅದನ್ನು ನಾನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ತಾ ಆದಮೇಲೆ ಅದನ್ನು ಬ್ಲೆಂಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಇವರ ಕ್ರೀಸ್ ಲೈನನ್ನು ಡಿಫೈನ್ ಮಾಡೋದಕ್ಕೋಸ್ಕರ ಒಂದು ಡಾರ್ಕ್ ಪರ್ಪಲ್ ಶೇಡನ್ನು ನಾನು ಕ್ರೀಸ್ ಲೈನಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಅದನ್ನು ಮತ್ತೆ ಬ್ಲೆಂಡಿಂಗ್ ಮಾಡ್ತಾ ಇದ್ದೀನಿ. ಯೆಲ್ಲೋ ಕಲರ್ನ ಬ್ಲೆಂಡ್ ಮಾಡಿ ಆದಮೇಲೆ ಒಂದು ಪರ್ಪಲ್ ಶೇಡ್ದು ಐ ಶಾಡೋನ ತೊಗೊಂಡು ಕ್ರೀಸ್ ಲೈನನ್ನು ಡಿಫೈನ್ ಮಾಡ್ತಾ ಇದ್ದೀನಿ. ಕ್ರೀಸ್ ಲೈನ್ ಡಿಫೈನ್ ಮಾಡಿ ಅದನ್ನು ನೀಟಾಗಿ ಅಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕ್ರೀಸ್ ಲೈನನ್ನು ಡಿಫೈನ್ ಮಾಡಾದ್ಮೇಲೆ ಅದನ್ನು ಇನ್ನೂ ಸ್ಮೂತಾಗಿ ಬ್ಲೆಂಡ್ ಮಾಡೋದಕ್ಕೋಸ್ಕರ ಒಂದು ಫ್ಲಫಿ ಬ್ರಷ್ ತೊಗೊಂಡು ಅದನ್ನು ಬ್ಲೆಂಡಿಂಗನ್ನು ಮಾಡ್ತಾ ಇದ್ದೀನಿ ಈಗ. ಸೊ ನಿಮಗೆ ಯಾವ ಥರ ಐ ಮೇಕಪ್ ಇಷ್ಟ ಆಗುತ್ತೆ, ಯಾವ ಥರ ನಿಮ್ಮ ಕಲರ್ ಕಾಂಬಿನೇಷನ್ಸ್, ನಿಮ್ಮ ಚಾಯ್ಸಸ್ ಏನೇನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿದ್ರೆ ವಿ ಕ್ಯಾನ್ ಡೂ ದ ವೀಡಿಯೋಸ್ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸಸ್ ಆಲ್ಸೋ. ಸೊ ನೋಡ್ತಾನೆ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ, ಯಾವ ಥರ ಕಲರ್ಸ್, ಯಾವ ಥರ ಮೇಕಪ್, ಯಾವ ಥರ ಲುಕ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾವು ಡಿಸ್ಕಸ್ ಮಾಡ್ತಾ ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸ್ನು ಕಸ್ಟಮೈಸ್ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗೋಣ. ಇವಾಗ ನಾನು ಒಂದು ವೈಟ್ ಜೆಲ್ ಬೇಸನ್ನು ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಜೆಲ್ ಬೇಸ್ ಶಾಪರಲ್ ಪ್ಯಾಲೆಟಲ್ಲಿ ನಿಮಗೆ ಕ್ರೀಮ್ ಕಲರ್ ಇಲ್ಲಾಂದರೆ ವೈಟ್ ಜೆಲ್ ಥರನೇ ಕಾಣಿಸುತ್ತೆ. ಈ ಒಂದು ವೈಟ್ ಜೆಲ್ನ ತೊಗೊಂಡು ಕಂಪ್ಲೀಟಾಗಿ ಐಲಿಡ್ ಮೇಲೆ ನಾವು ಕಟ್ ಕ್ರೀಸ್ ಟೆಕ್ನಿಕ್ಗೋಸ್ಕರ ಯೂಸ್ ಮಾಡ್ಬೋದು. ಸೊ ಈ ಕಟ್ ಕ್ರೀಸ್ ಟೆಕ್ನಿಕ್ ಫುಲ್ ಕಟ್ ಕ್ರೀಸ್ ಮಾಡ್ತಾ ಇದ್ದೀನಿ ನಾನು. ಅದನ್ನು ಅಪ್ಲೈ ಮಾಡಿ ನೀಟಾಗಿ ಔಟ್ಲೈನ್ನ ಡ್ರಾ ಮಾಡಿಕೊಂಡು ಕಣ್ಣಿನ ಕಂಪ್ಲೀಟ್ ಲಿಡ್ ಏರಿಯಾನ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈ ವೈಟ್ ಐ ಜೆಲ್ ಬೇಸ್ ಏನಿದೆ ಇದು ನಾವು ನೆಕ್ಸ್ಟ್ ಅಪ್ಲೈ ಮಾಡುವಂಥ ಕಲರ್ನ ತುಂಬ ವೈಬ್ರೆಂಟಾಗಿ ಕಾಣಿಸುತ್ತೆ, ತೋರಿಸುತ್ತೆ. ಪ್ಲಸ್ ನಮ್ಮ ಮೇಕಪ್ಪಲ್ಲಿ ಯೂಸ್ ಮಾಡ್ತಾ ಇರುವಂಥ ಎಲ್ಲ ಕಲರ್ಸು ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಸೊ ಅದರ ಒಂದು ಪರ್ಪಸ್ಗೋಸ್ಕರ ನಾವು ವೈಟ್ ಜೆಲ್ ಯೂಸ್ ಮಾಡಿದ್ರೆ ನಮ್ಮ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ್ಯಾವ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಬ್ರಷಸ್ ಯಾವ ಬ್ರ್ಯಾಂಡ್, ಇದನ್ನೆಲ್ಲ ನೋಡಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಒಂದು ಡಾರ್ಕ್ ಪರ್ಪಲ್ ಶೇಡ್ದು. ಇದು ಔಟರ್ ಕಾರ್ನರ್ ಆಫ್ ದಿ ಐಲಿಡಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತು ಅದನ್ನಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಒಂದು ಕಲರ್ಸನ್ನು ನಾವು ಹಲ್ದಿ ಮೇಕಪ್ಗೋಸ್ಕರ ಯೂಸ್ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಪಾರ್ಟಿಗೋಸ್ಕರ ಬ್ರೈಡ್ಸ್ ಮೇಡ್ ಇದ್ದರೆ ಅವ್ರು ಯೂಸ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಮೇಕಪ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಥರ ಮೇಕಪ್ ಲುಕ್ನ ನೀವು ಕ್ರಿಯೇಟ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋದಿಂದ ಏನಾದರೂ ಯೂಸ್ ಆಗ್ತಾ ಇದೆ, ಪ್ಲಸ್ ನೀವೇನಾದರೂ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಅದೇ ಥರ ಈ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಪರ್ಪಲ್ ಕಲರ್ ಶೇಡ್ನ ನಾನು ಚೆನ್ನಾಗಿ ಬ್ಲೆಂಡ್ ಮಾಡಿ ಆದಮೇಲೆ ಲೈಟ್ ಪರ್ಪಲ್ ಕಲರ್ ಶೇಡ್ನ ನಾನು ಪರ್ಪಲ್ ಪಕ್ಕದಲ್ಲಿ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಪಿಂಕ್ ಕಲರ್ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ಇನ್ನರ್ ಕಾರ್ನರ್ನಲ್ಲಿ ಯೆಲ್ಲೋ ಶೇಡನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ.
ಸೊ ಇದರಿಂದ ಒಂದು ಕಂಪ್ಲೀಟ್ ಆಗಿರುವಂಥ ಕಾಂಟ್ರಾಸ್ಟ್ ಕಲರ್ ಅನ್ಬೋದು, ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಎ ವೆರಿ ಗುಡ್ ಕಾಂಬಿನೇಷನ್ ಆಫ್ ಟೂ ಕಾಂಟ್ರಾಸ್ಟ್ ಕಲರ್ಸ್ ಅಂತ ಹೇಳ್ಬೋದು. ಈ ಥರ ಕಲರ್ಸ್ನ ಯೂಸ್ ಮಾಡಿ ಐ ಮೇಕಪ್ ಮಾಡಿದ್ರೆ ತುಂಬ ಗ್ಲಾಮರಸ್ ಆಗಿ, ವೈಬ್ರೆಂಟ್ ಆಗಿ, ಸ್ಪೆಷಲ್ ಆಗಿ ಅನಿಸುತ್ತೆ. ಸೊ ಯಾವುದೇ ಒಂದು ಪಾರ್ಟಿ ಇಲ್ಲ ಒಂದು ದೊಡ್ಡ ಫಂಕ್ಷನ್ ಇದ್ರೆ ಈ ಥರ ಒಂದು ಐ ಮೇಕಪ್ ಮಾಡೋದ್ರಿಂದ ಬ್ರೈಡ್ ಸಿಸ್ಟರ್ಸ್ಗೆ, ಮೇಡ್ಸ್ಗೆ ಸೂಪರ್ಬ್ ಆಗಿ ಸೂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್, ಲಿಕ್ವಿಡ್ ಐಲೈನರ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಕೆಲವೊಂದು ಟೈಮಲ್ಲಿ ಜೆಲ್ ಐಲೈನರ್ ಯೂಸ್ ಮಾಡಿ ಅದರಾದಮೇಲೆ ಲಿಕ್ವಿಡ್ ಲೈನರ್ನ ಅಪ್ಲೈ ಮಾಡೋದು ಒಂದು ಟೆಕ್ನಿಕ್ ಇದೆ. ಬಟ್ ಇಲ್ಲಿ ಓನ್ಲಿ ಲಿಕ್ವಿಡ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಲಿಕ್ವಿಡ್ ಲೈನರ್ ಅಪ್ಲೈ ಮಾಡಿ ಆದಮೇಲೆ ಕಾಜಲ್ ಅಪ್ಲೈ ಮಾಡೋದು, ಲ್ಯಾಶಸ್, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇದ್ದೇ ಇದೆ. ಆದರೆ ಲೈನರ್ ಡ್ರಾ ಮಾಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಲೈನರ್ನ ನೀಟಾಗಿ ಅಪ್ಲೈ ಮಾಡಾದಮೇಲೆ ಈ ಐ ಶಾಡೋನ ಇನ್ನೂ ಸ್ವಲ್ಪ ಗ್ಲಾಮರಸ್ ಆಗಿ ಮಾಡೋದಕ್ಕೋಸ್ಕರ 2-ವೇ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. 2-ವೇ ಜೆಲ್ ನಮಗೆ ಮಿಸ್ ಕ್ಲೇರ್ ಬ್ರ್ಯಾಂಡಿಂದ ಸಿಗುತ್ತೆ. ಈ ಒಂದು 2-ವೇ ಜೆಲ್ಲನ್ನು ಅಪ್ಲೈ ಮಾಡಿ, ಸೊ ಇಲ್ಲಿ ನಾನು ಒಂದು ಗ್ಲಿಟರ್ಸ್, ಪಿಂಕ್ ಕಲರ್ ಗ್ಲಿಟರ್ಸ್ನ ಸೆಂಟರ್ ಆಫ್ ದಿ ಐ ಬಾಲ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಟ್ ಈ ಮೇಕಪ್ ಇನ್ನೂ ಸ್ವಲ್ಪ ಗ್ಲಾಮರಸ್ ಆಗಿ, ಗ್ಲಿಟರಿ ಆಗಿ ಕಾಣಿಸ್ಲಿ ಅಂತ. ಸೊ ಐಲೈನರ್ ಆಯಿತು, ಗ್ಲಿಟರ್ಸ್ ಪೇಸ್ಟ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಇದೇ ಒಂದು ಐ ಮೇಕಪ್ನ ಕಂಟಿನ್ಯೂ ಮಾಡೋಣ ವಿತ್ ಮಸ್ಕಾರಾ ಆ್ಯಂಡ್ ಕಾಜಲ್, ಐಲೈನರ್, ಆಲ್ ದಿಸ್ ಥಿಂಗ್ಸ್. ಸೊ ಕಾಜಲ್ನ ನಾನು ಲೋವರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದೇ ಥರ ಅದನ್ನು ಅಪ್ಪರ್ ವಾಟರ್ ಲೈನ್ಗೆ ಕೂಡ ಬ್ಲೆಂಡ್ ಮಾಡ್ತೀನಿ. ಸೊ ಇದರಿಂದ ನನ್ನ ಕಂಪ್ಲೀಟ್ ಐ ಲುಕ್ ಏನಿದೆ ತುಂಬ ಗ್ಲಾಮರಸ್ ಆಗಿ, ಸೂಪರ್ಬ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅಪ್ಪರ್ ವಾಟರ್ ಲೈನಲ್ಲಿ ಕೂಡ ಈ ಒಂದು ಲೈನರ್ನ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಮೇಕಪ್ ವಿತೌಟ್ ಐ ಲ್ಯಾಶಸ್ ಕಂಪ್ಲೀಟ್ ಆಗಿದೆ. ಐ ಲ್ಯಾಶಸ್ ಕೂಡ ನಾನು ಲೇಟರ್ ಸ್ಟೆಪ್ಸಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಗಾಲಾ ಲ್ಯಾಶಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಹೇರ್ ಥರ ಇರುವಂಥ ಈ ಲ್ಯಾಶಸ್ನ ಫಿಕ್ಸ್ ಮಾಡಿ ನೆಕ್ಸ್ಟ್ ಫೇಸ್ ಮೇಕಪ್ಗೆ ಕಂಟಿನ್ಯೂ ಆಗೋಣ. ಸೊ ಲ್ಯಾಶಸಲ್ಲೂ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ, ಸೈಜಸ್ ಇರುತ್ತೆ, ಅದು ನಿಮಗೆ ಗೊತ್ತಿದೆಯಾ? ಕರ್ನಾಟಕದಲ್ಲಿರುವಂಥ ರೂರಲ್ ಪ್ಲೇಸಸಲ್ಲಿ ಕೂಡ ನನ್ನ ಒಂದು ಮೇಕಪ್ ಆಗಲಿ, ಇಲ್ಲ ಅಂದರೆ ಈ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಏನಿದೆ ಅದು ನಿಮ್ಮವರೆಗೂ ರೀಚ್ ಆಗಬೇಕು ಅನ್ನೋದೇ ಈ ಒಂದು ಚಾನಲ್ನ ಉದ್ದೇಶ. ಸೊ ನೀವು ವಿಡಿಯೋ ನೋಡ್ತಾ ನಿಮಗೆ ಏನಾದರೂ ಚಾಲೆಂಜಸ್ ಇದ್ದರೆ, ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಏನಾದರೂ ಚಾಲೆಂಜಸ್ ಇದ್ದರೆ ಅದನ್ನೆಲ್ಲ ಕೂಡ ನೀವು ಕರೆಕ್ಟ್ ಮಾಡೋದಕ್ಕೋಸ್ಕರ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೋಸ್ಕರ ಕೆಳಗಡೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಯಾವುದೇ ಒಂದು ಥರದ ಚಾಲೆಂಜಸ್ ಮೇಕಪ್ ಇಂಡಸ್ಟ್ರಿಯಲ್ಲಿ ಇಲ್ಲ ಬ್ಯೂಟಿ ಸಲೂನ್ನ ರನ್ ಮಾಡೋ ಇಂಡಸ್ಟ್ರಿಯಲ್ಲಿ ಚಾಲೆಂಜಸ್ ಇತ್ತು ಅಂತ ಹೇಳಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇರುವಂಥ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಲ್ಯಾಶಸ್ ಅಪ್ಲೈ ಮಾಡಿ ಆಯಿತು. ಐ ಮೇಕಪ್ಪಲ್ಲಿ ಸ್ಮಾಲ್ ಕರೆಕ್ಷನ್ಸ್ನೆಲ್ಲ ಕರೆಕ್ಟ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಫೇಸ್ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ಫೇಸ್ ಮೇಕಪ್ಪಲ್ಲಿ ಒಂದು 5 ಸ್ಟೆಪ್ಸ್ ಇರುತ್ತೆ ಮಿನಿಮಮ್ ಆಗಿ. ಮಾಡೋಂಥವ್ರು 10-15 ಸ್ಟೆಪ್ಸ್ ಕೂಡ ಮಾಡ್ತಾರೆ. ಸೊ ಬೇಸಿಕ್ಕಾಗಿ 5 ಸ್ಟೆಪ್ಸ್ ಏನೇ ಅಂತ ಹೇಳಿದ್ರೆ, ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ ಮಾಡ್ಕೋಬೇಕು. ದಟ್ ಈಸ್ ಯುವರ್ ಪ್ರಿಪ್ರೇಷನ್ ಆಫ್ ಯುವರ್ ಸ್ಕಿನ್. ದೆನ್ ಪ್ರೈಮರ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಕಲರ್ ಕರೆಕ್ಷನ್, ಕನ್ಸೀಲರ್, ಫೌಂಡೇಶನ್ ಆ್ಯಂಡ್ ಪೌಡರ್. ಸೊ ಈ ಎಲ್ಲ ಸ್ಟೆಪ್ಸ್ ಮಾಡಿದ್ರೆ ನಮ್ಮ ಬೇಸ್ ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ಸ್ಟೆಪ್ಪನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರ ಫೇಸ್, ಅವರ ಸ್ಕಿನ್ ಟೋನ್ ಯಾವುದಿದೆಯೋ ಅದೇ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಫೌಂಡೇಶನ್ನ ಫುಲ್ ಫೇಸಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ, ಇವ್ರ ಸ್ಕಿನ್ ಸ್ವಲ್ಪ ಆಯಿಲಿ ಇರೋದ್ರಿಂದ ನಾನು ಡರ್ಮಾ ಫೌಂಡೇಶನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವ್ರ ಸ್ಕಿನ್ಗೆ ಸೂಟ್ ಆಗುವಂಥ ಒಂದು ಕಲರ್ ಶೇಡ್ನ ತಗೊಂಡು ಡರ್ಮಾ ಫೌಂಡೇಶನ್ನ ಫುಲ್ ಫೇಸಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಅವ್ರ ಸ್ಕಿನ್ನಲ್ಲಿ ಇರುವಂಥ ಅನ್ಇವನ್ ಸ್ಕಿನ್ ಟೋನ್ ಏನಿದೆ, ಪ್ಲಸ್ ಪಿಂಪಲ್ಸ್, ಅದರಿಂದ ಇರುವಂಥ ರೆಡ್ನೆಸ್ ಏನಿದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ತಾ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಡರ್ಮಾ ಪ್ಯಾಲೆಟ್ ಅಂದ್ರೇನು, ಸುಪ್ರಾ ಪ್ಯಾಲೆಟ್ ಅಂದ್ರೇನು, ಕ್ರೈಲಾನ್ ಬ್ರ್ಯಾಂಡ್ ಅಂದ್ರೇನು, ಆ ಬ್ರ್ಯಾಂಡಲ್ಲಿ ಯಾವ್ಯಾವ ಥರ ಕಲರ್ಸ್ ಇರುತ್ತೆ, ಯಾವ ಬ್ರ್ಯಾಂಡಲ್ಲಿ ಇರುವಂಥ ಪ್ರಾಡಕ್ಟ್ ಯಾವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಯಾವ ಒಂದು ರೀಜನಲ್ಲಿ, ಯಾವ ಒಂದು ಕ್ಲೈಮೇಟಲ್ಲಿ ಯಾವ ಥರ ಒಂದು ಫೌಂಡೇಶನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇದನ್ನೆಲ್ಲ ನೀವು ಕಲಿಯೋದಕ್ಕೋಸ್ಕರ ಒಂದು ಆಫ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸೊ ನಿಮಗೆ ಏನಾದರೂ ಮೇಕಪ್ ಇಂಟ್ರೆಸ್ಟ್ ಇದ್ದರೆ, ಅದು ಕಲಿಬೇಕು ಅಂತ ಏನಾದರೂ ಆಸೆ ಇದ್ದರೆ, ನೀವು ಬ್ಯಾಂಗ್ಳೂರಲ್ಲಿದ್ದರೆ ಇಲ್ಲ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿದ್ದರೂ ಕೂಡ ಬ್ಯಾಂಗ್ಳೂರಲ್ಲಿ ಬಂದು ಒಂದು PGಯಲ್ಲಿ ಸ್ಟೇ ಮಾಡಿಕೊಂಡು ಅಲ್ಲಿ ಸೂಪರ್ ಆಗಿರುವಂಥ ಫೆಸಿಲಿಟೀಸ್ ಜೊತೆಗೆ, ಫುಡ್ ಜೊತೆಗೆ ನೀವು ಒಂದು ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ನಮ್ಮ ಕ್ಲಾಸಸ್, ನಮ್ಮ ಅಕಾಡೆಮಿ ಒಂದು JP ನಗರ್ ಮತ್ತು ಬನಶಂಕರಿ, ಈ ಒಂದು 2 ಲೊಕೇಶನ್ಸಲ್ಲಿದೆ. ಸೊ ನಿಮಗೆ ಕ್ಲಾಸಸ್ ಏನಾದರೂ ಆಫ್ಲೈನಲ್ಲಿ ಅಟೆಂಡ್ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಖಂಡಿತ ನಮ್ಮ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸು ನಮ್ಮ ಟೀಮ್ ಪ್ರೊವೈಡ್ ಮಾಡುತ್ತೆ. ಸೊ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡೋದು ತುಂಬಾ ಒಂದು
ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಸ್ಕ್ ಮಾಡಿದ್ರೆ ಚೆನ್ನಾಗಿ ಇರುತ್ತೆ. ತುಂಬ ಟೈಮ್ ಹಿಡಿಯುತ್ತೆ, ಬಟ್ ಬ್ಲೆಂಡ್ ಮಾಡೋದು ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಡೂ ದ ಬ್ಲೆಂಡಿಂಗ್ ಪರ್ಫೆಕ್ಟ್ಲಿ. ಫುಲ್ ಫೇಸಲ್ಲಿ ಒಂದು ಸಿಂಗಲ್ ಕಲರ್ ಫೌಂಡೇಶನ್ ಅಪ್ಲೈ ಮಾಡಿ ಆದಮೇಲೆ ಕಾಂಟೂರಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಸ್ ಹತ್ರ ಕಾಂಟೂರಿಂಗ್ ಮಾಡಿದ್ದೀನಿ. ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಮತ್ತು ಕಾಂಟೂರಿಂಗ್ ಎರಡನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಫೇಸಲ್ಲಿ ಹೈಲೈಟಿಂಗ್ ಏರಿಯಾಸ್ ಮತ್ತು ಕಾಂಟೂರಿಂಗ್ ಏರಿಯಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ ಒಂದು ಫೀಚರ್ಸ್ ಆಗುತ್ತೆ. ಈ ಫೀಚರ್ಸ್ನ ನಾವು ಹೈಲೈಟ್ ಆ್ಯಂಡ್ ಕಾಂಟೂರ್ ಮಾಡಿದಾಗ ಇಂಥ ಒಂದು ಹುಡುಗಿ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಆಲ್ರೆಡಿ ಬ್ಯೂಟಿಫುಲ್ ಆಗಿರೋಂಥ ಮಾಡೆಲ್ಸ್ನ ಕೂರಿಸ್ಕೊಂಡು ಮೇಕಪ್ಗಳನ್ನ ಮಾಡ್ತೀವಿ. ಬಟ್ ಟಾಸ್ಕ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಫೇಸಲ್ಲಿ ಇರುವಂತಹ ಡಿಸಾರ್ಡರ್ಸ್ನ ನೀಟ್ ಮಾಡಿಕೊಂಡು ಒಂದು ಹುಡುಗಿನ ಬ್ಯೂಟಿಫುಲ್ ಆಗಿ ಒಂದು ಮದುವೆಗೆ ಇಲ್ಲ ಪಾರ್ಟೀಸ್ಗೆ ರೆಡಿ ಮಾಡಿದಾಗ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ಅವರ ಒಂದು ಪ್ರೆಸೆಂಟೇಷನ್ ಆಗಲಿ ಸೂಪರ್ಬ್ ಆಗಿರುತ್ತೆ. ಸೊ ಈ ಥರ ಒಂದು ಸ್ಕಿಲ್ಫುಲ್ ಆದ ಒಂದು ಜಾಬ್ನ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ಬ್ಲೆಸ್ಡ್. ನಾವು ಯಾವುದೇ ಒಂದು ಮೇಕಪ್ ಮಾಡಿದಾಗ್ಲೂ ಅವ್ರನ್ನ ಸೂಪರ್ಬ್ ಆಗಿ ಕಾಣಿಸೋದಕ್ಕೋಸ್ಕರ ಪದೇ ಪದೇ ಟ್ರೈ ಮಾಡ್ಕೊಳ್ತಾ ಈ ಒಂದು ಮೇಕಪ್ ಮಾಡ್ತಾ ಹೋಗ್ತೀವಿ. ಅದೇ ಥರ ನಿಮಗೂ ಒಂದು ಆರ್ಟನ್ನು ಸ್ಕಿಲ್ಲನ್ನು ನಿಮ್ಮದಾಗಿಸ್ಕೋಬೇಕು ಅಂತ ಹೇಳಿದ್ರೆ ಮೇಕಪ್ನ ಆವಾಗವಾಗ ಪ್ರಾಕ್ಟೀಸ್ ಮಾಡಿ ಮಾಡೆಲ್ಸ್ನ ಕೂರಿಸ್ಕೊಳ್ಳಿ. ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಟೆಕ್ಸ್ಚರ್ ಮೇಲೆ ವರ್ಕ್ ಮಾಡಿ. ಖಂಡಿತ ಮೇಕಪ್ಪಲ್ಲಿ ಪರ್ಫೆಕ್ಷನ್ ಅನ್ನೋದು ಸಿಗುತ್ತೆ. ಸೊ ನಾವು ಯೂಸ್ ಮಾಡಿರುವಂತಹ ಫೌಂಡೇಶನ್ ಮತ್ತು ಕನ್ಸೀಲರ್ಸ್, ಕರೆಕ್ಟರ್ಸ್ ಇದನ್ನೆಲ್ಲ ಫಿಕ್ಸ್ ಮಾಡೋದಕ್ಕೋಸ್ಕರ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಶಾಪರಲ್ದು ವಾಟರ್ ಪ್ರೂಫ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್, ಕನ್ಸೀಲರ್, ಕಾಂಟೂರಿಂಗ್ ಎಲ್ಲದನ್ನು ನಾವು ಫಿಕ್ಸ್ ಮಾಡಾಯಿತು. ನೆಕ್ಸ್ಟ್ ಬ್ಲಷರ್ಗೆ ಮೂವ್ ಆಗೋಣ. ಇವಾಗ ನಾವು ಬ್ಲಷರ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಈ ಒಂದು ಬ್ಲಷರ್ ಚೀಕ್ ಬೋನ್ ಮೇಲೆ ಅಪ್ಲೈ ಮಾಡಿದಾಗ ಮತ್ತೆ ನಮ್ಮ ಎನ್ಹ್ಯಾನ್ಸಿಂಗ್ ಫೀಚರ್ಸ್ ಏನಿದೆ ಸೂಪರ್ಬ್ ಆಗಿ ಕಾಣಿಸುತ್ತೆ. ಬ್ಲಷರ್ ಅಪ್ಲೈ ಮಾಡಿ ಆದಮೇಲೆ ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಹೈಲೈಟರ್ನ ನೋಸ್ ಬೋನ್ ಮೇಲೆ, ಚೀಕ್ ಬೋನ್ ಮೇಲೆ, ಫೋರ್ಹೆಡಲ್ಲಿ, ಅಪ್ಪರ್ ಲಿಪ್ಸಲ್ಲಿ, ಚಿನ್ನಲ್ಲಿ ಸ್ವಲ್ಪ ಹೈಲೈಟರ್ನ ಅಪ್ಲೈ ಮಾಡಿ ಆದಮೇಲೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಆದಮೇಲೆ ಕ್ಲೈಂಟ್ ಅವರ ಒಂದು ಪಾರ್ಟಿಗೆ ಕಂಪ್ಲೀಟಾಗಿ ರೆಡಿ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಒಂದಿದೆ, ಅದು ಲಿಪ್ಸ್ಟಿಕ್ ಪಾರ್ಟ್. ಸೊ ಲಿಪ್ಸ್ಟಿಕ್ ಪಾರ್ಟ್ನ ನೋಡಿ ಈ ಒಂದು ಲಿಪ್ ಕಲರ್ಸ್ ನಿಮ್ಗೆ ಹೆಂಗೆ ಇಷ್ಟ ಆಯಿತು, ಆ ಕಲರ್ಸ್ ಚೇಂಜ್ ಮಾಡ್ಬೋದಾಗಿತ್ತಾ, ಅದೇನು ನಿಮ್ಮ ಒಪಿನಿಯನ್ ಇದೆ ಅದನ್ನು ಕೂಡ ಕೆಳಗಡೆ ತಿಳಿಸಿ. ಒಂದು ಡಾರ್ಕರ್ ಶೇಡ್ ಲಿಪ್ ಲೈನರ್ನ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಡಾರ್ಕರ್ ಶೇಡ್ ಲಿಪ್ ಲೈನ್ ಅಪ್ಲೈ ಮಾಡಿ ಒಳಗಡೆ ಒಂದು ಲೈಟರ್ ಶೇಡ್ನ ಅಪ್ಲೈ ಮಾಡೋದು ಆಲ್ವೇಸ್ ದೇರ್ ಇನ್ ಟ್ರೆಂಡ್. ಸೊ ಇದೇ ಟ್ರೆಂಡ್ನ ಫಾಲೋ ಮಾಡಿಕೊಂಡು ಬೇರೆ ಏನೂ ಸರ್ಕಸ್ ಮಾಡ್ದಿರ ಸಿಂಪಲ್ ಆಗಿರುವಂಥ ಒಂದು ಲಿಪ್ ಲೈನರ್ನ ಮತ್ತು ಲಿಪ್ಸ್ಟಿಕ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಲಿಪ್ ಲೈನರ್ ಔಟ್ಲೈನಿಂಗ್ ಮಾಡಿ ಆಗಿದ ತಕ್ಷಣವೇ ವಿ ಆರ್ ಯೂಸಿಂಗ್ ದಿ ಲಿಪ್ ಕಲರ್ಸ್. ಸ್ವಲ್ಪ ರೆಡ್ಡಿಶ್ ಆಗಿರುವಂಥ ಫಸ್ಟ್ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡಿದೆ. ಮತ್ತು ನೆಕ್ಸ್ಟ್ ಇದು ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇಲ್ಲ ಅನಿಸ್ತು. ಸೊ ನೆಕ್ಸ್ಟ್ ಇದರ ಮೇಲೆ ಒಂದು ಪಿಂಕ್ ಕಲರ್ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡಿದೆ. ಸೊ ಅದು ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಅನ್ನಿಸ್ತು. ಸೊ ನಿಮ್ಗೇನು ಅನಿಸ್ತು ಅದನ್ನು ಖಂಡಿತ ಕಮೆಂಟಲ್ಲಿ ತಿಳಿಸಿ. ಲಿಪ್ಸ್ಟಿಕ್ನ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಲಿಪ್ ಪ್ಯಾಲೆಟ್ಸ್, ಸಿಲಿಕಾನ್ ಲಿಪ್ ಪ್ಯಾಡ್ಸ್ ಎಲ್ಲನೂ ಇವಾಗ ಬಂದಿದೆ. ಸೊ ಒಂದೊಂದು ಸರಿ ಕೈ ಅಷ್ಟು ಬೇಗ ಓಡಲ್ಲ ಬಿಗಿನರ್ಸ್ಗೆ. ತುಂಬ ಎಕ್ಸ್ಪರ್ಟ್ ಆಗಿದ್ರು ಕೂಡ ಲಿಪ್ಸ್ಟಿಕ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ಸ್ ನಡೆಯುತ್ತೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಸಿಲಿಕಾನ್ ಪ್ಯಾಡ್ಸ್, ಇವಾಗ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಟೆಕ್ನಿಕ್ಸ್ ಎಲ್ಲ ಬಂದಿದೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮೇಕಪ್ ಆರ್ಟಿಸ್ಟ್ ಆಗೋದು ತುಂಬಾ ಈಸಿ. ಸೊ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಟೈಮ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಖಂಡಿತ ಒಂದು ಸೂಪರ್ಬ್ ಆಗಿರುವಂಥ ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಆಗ್ಬೋದು. ಸೊ ಲಿಪ್ಸ್ಟಿಕ್ ಆದಮೇಲೆ ನಾನು ಫೇಸಿಗೆ ಫಿಕ್ಸರ್ನ ಯೂಸ್ ಮಾಡಿದ್ದೀನಿ. ಇದರಿಂದ ನಾವು ಯೂಸ್ ಮಾಡುವಂಥ ಕಂಪ್ಲೀಟ್ ಮೇಕಪ್ ಪ್ರಾಡಕ್ಟ್ಸ್ ಸೆಟ್ ಆಗ್ತಾಯಿದೆ. ಇವಾಗ ಐಬ್ರೋಸ್ನ ಡಿಫೈನ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಐಬ್ರೋಸ್ನ ಇಟ್ಕೊಂಡು ಐಶ್ಯಾಡೋಸ್ ಅಪ್ಲೈ ಮಾಡೋದ್ರಿಂದ ಈ ಐಬ್ರೋಸ್ ಸ್ಟೆಪ್ ಏನಿದೆ ಅದನ್ನು ಲಾಸ್ಟಲ್ಲಿ ಇಟ್ಕೊಂಡಿರ್ತೀನಿ. ಸೊ ದಟ್ ಕಂಪ್ಲೀಟ್ ಶೇಪ್ನ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ನಿಮಗೆ ಒಬ್ಬೊಬ್ಬರಿಗೆ ಫಸ್ಟ್ ಐಬ್ರೋಸ್ ಮಾಡ್ಕೊಂಡು ಆಮೇಲೆ ಐ ಮೇಕಪ್ ಮಾಡೋದು ಈಸಿ ಅನಿಸುತ್ತೆ. ಸೊ ಎನಿ ಆಫ್ ದ ಟೆಕ್ನಿಕ್ಸ್ ಆರ್ ಕರೆಕ್ಟ್, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಸೊ ನೀವು ಮಾಡಬೇಕಾಗಿದ್ರೆ ಫಸ್ಟ್ ಐಬ್ರೋಸ್ ಮಾಡ್ಬೋದು, ಇಲ್ಲಾಂದರೆ ಮೇಕಪ್ ಎಲ್ಲ ಮಾಡಾದಮೇಲೆ ಕೂಡ ಐಬ್ರೋಸ್ನ ಫಿನಿಷ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಬ್ರೈಡ್ ಸಿಸ್ಟರ್, ಇಲ್ಲಾಂದರೆ ಸಂಗೀತ್ ಬ್ರೈಡ್ ಇಲ್ಲ ಹಲ್ದಿ ಬ್ರೈಡ್ ರೆಡಿ ಆಗಿದ್ದಾರೆ. ನಿಮಗೆ ಇವರು ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ಖಂಡಿತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ.